ಎಲ್ರಿಗೂ ಗುಡ್ ಮಾರ್ನಿಂಗ್. ಪೆಟ್ರೋಲ್ ಬಂಕಲ್ಲಿ ರಾತ್ರಿ 2:30 ಬಂದು ಮಲಗಿದವ್ರು 9 ಗಂಟೆಗೆ ಎದ್ಬಿಟ್ಟು ಹೋಗ್ಬಿಟ್ಟು ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಏನ್ ತಗೊಂಬಂದೆ ಟಿಫನ್ ಗೌತಮ್? ಇಡ್ಲಿ ಮತ್ತೆ ರೈಸ್ ಬಾತ್. ಇಡ್ಲಿ ರೈಸ್ ಬಾತ್ ಅದೇ ತಗೊಂಬಂದ, ಬೇರೆ ಏನಿರ್ಲಿಲ್ವಾ? ಅಲ್ಲೇನಿಲ್ಲ ಬೇರೆ? ಸರಿ ತಗೋ ತಿನ್ಕೊಳ್ಳೋಣ. ಟಿಫನ್ ಬಂದು ಇವತ್ತಿನ ಟಿಫನ್ ಬಂದು ಇಡ್ಲಿ ರೈಸ್ ಬಾತ್ ತೊಗೊಂಬಂದಿದ್ದಾನೆ ನಮ್ಮ ಗೌತಮ್. ಹೆಂಗಿದೆ ಗೌತಮ್? ಚಟ್ನಿ ಎಲ್ಲ ಖಾರ ಆಯ್ತಾ? ಜಾಸ್ತಿ ಖಾರ ಆಗೈತಾ? ಚೆನ್ನಾಗಿದೆಯಾ? ಹಾಂ ಇಲ್ಲ ಅದಕ್ಕೆ ಇದು ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ತಬಾಕ್ಸಿ ಸೊಪ್ಪು ಹಾಕಿರ್ತಾರೆ, ಅದಕ್ಕೆ ಅದು ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇಡ್ಲಿಗೆ. ಚಟ್ನಿ ಖಾರ ಇದೆಯಾ? ಹಾಂ. ಪಲಾವು ಸಕ್ಕತ್ತಾಗಿದೆ, ಇಡ್ಲಿನೂ ಚೆನ್ನಾಗಿತ್ತು, ಪಲಾವು ಚೆನ್ನಾಗಿದೆ. ನಮ್ಮ ತುಮಕೂರು ಫೇಮಸ್ ಟಿಫನ್ಗೆ. ಕರೆಕ್ಟಾಗೈತೆ, ಆಯಿಲ್ ಚೆಕ್ ಮಾಡೋಣ. ಆಯಿಲ್ ಕರೆಕ್ಟ್ ಐತೆ. ಎರಡು ಚೆಕ್ ಮಾಡಿದೆ, ಅದು ಇಲ್ಲಿ ಚೆಕ್ ಮಾಡಿ. ಟ್ಯಾಂಕು ಒಂದ್ಸತಿ ಲೀಕೇಜ್ ಆಗಿತ್ತು. ನಾಗ್ಪುರ್ ಹೋಗ್ಬೇಕಾದ್ರೆ, ಜಬಲ್ಪುರ್ ಹೋಗ್ಬೇಕಾದ್ರೆ ಅವಾಗ MCL ಹಾಕಿದ್ವಿ, ನಿಂತೋಗಿತ್ತು. ತಿರ್ಗಾ ಮತ್ತೆ MCL ಹತ್ರನೇ ಲೀಕೇಜ್ ಆಗ್ತಾ ಇತ್ತು. MCL ಎಲ್ಲ ತೆಗೆದ್ಬಿಟ್ಟು ಹೊಸದಾಗಿ MCL ಹಾಕ್ತಾ ಇದ್ದೀನಿ. ಆಫೀಸ್ಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಬಂದೆ, ಪರ್ಮಿಟ್ ರಿನ್ಯೂವಲ್ಗೆ ಮತ್ತು FC ಗೆ. ಬಂದು ಸೆಲ್ಫ್ ಹೊಡೆದ್ರೆ ಗಾಡಿ ಸೆಲ್ಫ್ ಆಗ್ತಾ ಇಲ್ಲ, ಏನೋ ಡೈನಮೋ ಪ್ರಾಬ್ಲಮ್ ಇದ್ದಂಗಿದೆ, ಬ್ಯಾಟ್ರಿ ಸಿಗ್ನಲ್ ತೋರಿಸ್ತಾ ಇಲ್ಲ. ಹಂಗಾಗಿ ಎಲೆಕ್ಟ್ರಿಷಿಯನಿಗೆ ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಎಲೆಕ್ಟ್ರಿಷಿಯನ್ ಬಂದಿದ್ದಾರೆ, ಎಲ್ಲ ಚೆಕ್ ಮಾಡಿದ್ರು. ಡೈನಮೋ ಪ್ರಾಬ್ಲಮ್ಮು, ಡೈನಮೋ ಸರ್ವಿಸ್ ಮಾಡಬೇಕು ತೊಗೊಂಡೋಗಿ, ಅದಕ್ಕೆ ಬಿಚ್ಕೊಂಡು ಹೋಗ್ತಾ ಇದ್ದೀವಿ. ಡೈನಮೋ ಬಿಚ್ಕೊಂಡ್ವಿ, ಗ್ಯಾರೇಜ್ ಹತ್ರ ತೊಗೊಂಡೋಗ್ತೀವಿ ಸರ್ವಿಸ್ ಮಾಡೋಕ್ಕೆ. ನೋಡಿ, ಇದು ನಿರ್ಮಲ್ ಆಟೋ ಎಲೆಕ್ಟ್ರಿಕಲ್ ವರ್ಕ್ಸು. ಇಲ್ಲೆಲ್ಲ ಆಥರೈಸ್ಡ್ ಸರ್ವಿಸ್ ಸೆಂಟ್ರೆಲ್ಲ ಇದೆ, ಒಳ್ಳೆ ಸರ್ವಿಸ್ ಮಾಡಿಕೊಡ್ತಾರೆ. ಒಳಗಡೆ ಎಷ್ಟು ದೊಡ್ಡದಾಗಿದೆ ನೋಡಿ, ವಾರಂಟಿದೆಲ್ಲ ಮಾಡಿಕೊಡ್ತಾರೆ. TVSದು ಎಲ್ಲ ಗ್ಯಾರೇಜು ದೊಡ್ಡದಾಗಿದೆ, ಭಾಳ ದೊಡ್ಡದಾಗಿದೆ. ಸತಿ ಇಲ್ಲೇ ಸರ್ವಿಸ್ ಮಾಡಿಸಿದ್ದು ಡೈನಮೋ. ನಾನು ಸೇಮ್ ಕಂಪ್ಲೇಂಟ್ ಇತ್ತು, ಕಾರ್ಬನ್ ಸೌದೋಗಿತ್ತು, ಇದೇ ಪ್ರಾಬ್ಲಮ್ ಇದು ಸತಿನೂ. ಈ ಸತಿನೂ ಅದೇ ಪ್ರಾಬ್ಲಮ್ಮು. ಬ್ಯಾಟ್ರಿ ಲೈಟ್ ಆನ್ ಆಗಿಲ್ಲ ಅಂದರೆ ಚಾರ್ಜಿಂಗ್ದು ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ಕು. BS4 BS6 ಡೈನಮೋದೇ ಪ್ರಾಬ್ಲಮ್ಮು. ಸಲ್ಮಾನಣ್ಣ, ಓಕೆ, ಥ್ಯಾಂಕ್ ಯು ಅಣ್ಣ. ಬಂದು ಕೆಲಸ ಮಾಡಿಕೊಟ್ಟಿದ್ದಕ್ಕೆ. ಕಾಲ್ ಮಾಡಿದ ತಕ್ಷಣ ಬರ್ತೀರಾ? ಬಾಯ್. ಓಕೆ, ಆಲ್ಟರ್ನೇಟರ್ದು ಕೆಲಸ ಎಲ್ಲ 100% ಓಕೆ ಆಯಿತು. ಏನೇನು ಹೋಗಿತ್ತಪ್ಪ ಅಂದರೆ, ಇದು ನೋಡಿ ಕಟೌಟ್ರು ಇದಾವೆ ನೋಡಿ, ಕಾರ್ಬನ್ ಪ್ರೆಸ್ ಆಗುತ್ತಲ್ಲ, ಇದು ಸೌದೋದ್ರೆ ಮಾತ್ರ, ಇದು ಸೌದ್ರೆ ಆರ್ಮೇಚರಿಗೆ ಟಚ್ ಆಗಲ್ವಲ್ಲ, ಅವಾಗ ಸಿಗ್ನಲ್ ಹೋಗ್ಬಿಡ್ತೈತೆ, ಬ್ಯಾಟ್ರಿನೂ ಚಾರ್ಜ್ ಆಗಲ್ಲ, ಮತ್ತೆ ಸ್ಟಾರ್ಟು ಆಗಲ್ಲ. ಇದು ಗಾಡಿ ಡೈನಮೋ ಸಿಗ್ನಲ್ ಲೈಟ್ ಬರೋದಿಲ್ಲ. ಇದು ಮೇಯ್ನ್ ಇದು ಕಟೌಟ್ರು. ಇದು 1100 ರೂಪಾಯಿ. ಇದು ಈ ಬೇರಿಂಗು ಎಲ್ಲ ಸೇರಿ 550 ರೂಪಾಯಿ ಆಯಿತು. ಟೋಟಲ್ ಸ್ಪೇರ್ಸ್ಗೆ 1650, ಲೇಬರ್ 1500, ಇವ್ರದ್ದೊಂದು ಟೀ ಕಾಸು. ಟೋಟಲ್ 15, 16, 3200 ರೂಪಾಯಿ ಖರ್ಚು, 3250 ರೂಪಾಯಿ ಖರ್ಚು ಬಂತು ಆಲ್ಟರ್ನೇಟರ್ದು. ಬೇರಿಂಗ್ ಯಾಕಪ್ಪ ಚೇಂಜ್ ಮಾಡಿಸ್ತೀವಿ ಅಂದರೆ, ಈಗ ಹೋಸತಿ ನಾನು ಇದೇ ಥರ ಸೇಮ್ ಪ್ರಾಬ್ಲಮ್ ಆಗಿತ್ತು, ನನಗೆ ಗೊತ್ತಿತ್ತು. 2022ರಲ್ಲಿ ಜನವರಿನಲ್ಲಿ. ಅವಾಗ 2450 ರೂಪಾಯಿ ಖರ್ಚು ಬಂದಿತ್ತು, ಇವಾಗ 3250 ರೂಪಾಯಿ ಖರ್ಚು ಬಂದಿದೆ. ಕೇಳಿದೆ ನಾನು, ಹೋಸತಿ ಲೇಬರ್ 800 ರೂಪಾಯಿ ತೊಗೊಂಡಿದ್ರು, ಈ ಸತಿ 1500 ತೊಗೊಂಡಿದ್ದಾರೆ. ಹುಡುಗರಿಗೆಲ್ಲ ಸಂಬಳ ಜಾಸ್ತಿ ಮಾಡಿದ್ದೀವಿ, ಸಂಬಳ ಜಾಸ್ತಿ ಕೊಡಬೇಕು ಅಂತ ಅಂದರು. ಬೇರಿಂಗ್ ಯಾಕಪ್ಪ ಚೇಂಜ್ ಮಾಡಿಸ್ತೀವಿ ಅಂದರೆ, ಯಾವಾಗ್ಲೂ 1,70,000 ಓಡಿದೆ ಸರ್ವಿಸ್ ಮಾಡಿಸಿ. ಅವಾಗ ಒಂದ್ಸತಿ ಇದೇ ಥರ ಪ್ರಾಬ್ಲಮ್ ಆದಾಗ ಬೇರಿಂಗ್ಸ್ ಎಲ್ಲ ಸ್ವಲ್ಪ ಶೇಕ್ ಬಂದಿರ್ತವೆ, ಬಿಚ್ಚಿದಾಗ
ಚೇಂಜ್ ಮಾಡ್ಸೋದು ಒಳ್ಳೇದು. ಯಾಕಂದ್ರೆ ಅದು ಬೇರಿಂಗ್ ಹೋಗಿ ಇಲ್ಲ ಆರ್ಮೇಚರ್ ಎಲ್ಲ ಉಜ್ಬಿಡುತ್ತೆ ಒಳಗಡೆ, ತಿರ್ಗಾ ಡೈನಮನೇ ಚೇಂಜ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಬಿಚ್ಚಿದಾಗ ಬೇರಿಂಗು ಏನೇನು ಎಲ್ಲ ಹೋಗಿರುತ್ತೆ ಅದೆಲ್ಲ ಬೇರಿಂಗ್ ಆಲ್ಮೋಸ್ಟ್ ಚೇಂಜ್ ಮಾಡ್ಲೇಬೇಕು. ಚೇಂಜ್ ಮಾಡ್ಸಿದ್ರೆ ನಮ್ಗೆ ಒಳ್ಳೇದು, ಇಲ್ಲ ಅಂದ್ರೆ ಪೂರ್ತಿ ಡೈನಮನೇ ಹಾಳಾಗ್ಬಿಡುತ್ತೆ. ಇನ್ನ 350 ಕಿಲೋಮೀಟರ್ ಹೋಗ್ಬೇಕು ಗೌತಮ್ ನಾವು ತುಮಕೂರಿಂದ. ಬೆಳಗ್ಗೆ ತನಕ ಹೋಗ್ಬೇಕು. ಬಿಲ್ ಬೇರೆ ಪ್ರಿಂಟ್ ಔಟ್ ತಗೋಬೇಕು. ಅವನು ಬಿಲ್ ಪ್ರಿಂಟ್ ಔಟ್ ತಗೊಳಕ್ ಹೇಳೋನು ವಾಟ್ಸಪ್ ಮಾಡಿದಾನೆ. ಇದು ಚೆನ್ನೈ ಅಡ್ರೆಸ್ ಇರೋದು, ನೋವೆಲ್ಗೆ ಹೋಗ್ಬೇಕು. ಅಲ್ಲ ರಿಪೇರಿ ಬರದೇ ಇಲ್ದಿದೆ ಈಗ ಎಷ್ಟೊತ್ತಿತ್ತು ಹುಟ್ಟುವುದು? ಇಷ್ಟೊತ್ತಿಗೆ ನಾವು ತಮಿಳ್ನಾಡು ಕೃಷ್ಣಗಿರಿ ಎಲ್ಲ ಹತ್ರ ಹೋಗ್ಬಿಟ್ಟಿರ್ತಾ ಇದ್ವಿ ಆರಾಮಾಗಿ. ಬೆಳಗ್ಗೆ ಬಿಟ್ಟಿದ್ರೆ ಪರ್ಮಿಟ್ ಬೇರೆ ಕೆಲಸ ಇತ್ತು, ಬಂದು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಿದ್ವಲ್ಲ. ಒಳ್ಳೆ ಕೆಲಸ ಇದು. ಇಂಥ ಕಡೆ ನಿಂತ್ಕೊಂಡ್ರೆ ಬೆಟ್ರ್, ಯಾಕಂದ್ರೆ ಗೊತ್ತಿರೋ ಕಡೆ 100% ಕೆಲಸ. ರೋಡಲ್ಲಿ ಎಲ್ಲೂ ನಿಂತ್ಕೋಬಾರ್ದು ಗಾಡಿ. ರೋಡಲ್ಲಿ ನಿಂತ್ಕೊಂಡ್ರೆ ಕಷ್ಟ. ಹೊಸದಿನ ಇವ್ರ ಹತ್ರನೇ ನಾನು ಸರ್ವಿಸ್ ಮಾಡ್ತಿದ್ದು. 1,70,000 ಕಿಲೋಮೀಟರ್ ಹೋಗಿದೆ. ಅದು ಕಾರ್ಬನ್ ಕಟ್ಔಟ್ರು ಸೌದ್ ಇದೆಯಲ್ಲ, ಅದು ಟಚ್ ಆಗ್ಲಿಲ್ಲ ಅಂದ್ರೆ ಇದು ಡೈನಮೋ ಇದ್ರಲ್ಲಿ ಸ್ಟಾರ್ಟ್ ಆಗಲ್ಲ. ಅದು ಆರ್ಮೇಚರ್ ಟಚ್ ಆದ್ರೆ ಸಿಗ್ನಲ್ಸ್ ಬರ್ತಾ ಇರುತ್ತೆ, ಲೈಟಿಂಗ್ ಇಲ್ಲ ಅಂದ್ರೆ ಬರಲ್ಲ. ಟಾರ್ಚ್ ಕೊಡು, ನಾನು ಟೈರ್ ಚೆಕ್ ಮಾಡ್ತೀನಿ, ನೀನು ಗ್ಲಾಸ್ ಕ್ಲೀನ್ ಮಾಡಿಬಿಡು. ಹೋಗೋಣ. ಟೈರ್ ಹೀಟ್ ಆಗಿದ್ರೆ ನೋಡ್ಕೊಂಬರ್ತೀನಿ ನಾನು. ಟೈರೆಲ್ಲ ಚೆಕ್ ಮಾಡ್ಕೊಂಬಂದೆ. ಗೌತಮ್ ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದಾನೆ. ನೈಸ್ ರೋಡ್ ಟೋಲ್ ಹತ್ರ ಇದ್ದೀನಿ, ಬೆಂಗಳೂರು. ಗೌತಮ್ 7:30 ಆಯ್ತು. ಟೈಮ್ ಇಂದ 300 ಕಿಲೋಮೀಟರ್ ಇದೆ. ಪಾರ್ಟಿ ಲೊಕೇಶನ್ ಕಳ್ಸೋನೆ. ಬಿಲ್ ಬೇರೆ ಪ್ರಿಂಟ್ ಔಟ್ ತಗೋಬೇಕು. ಎಲ್ಲಿ ಸಿಗುತ್ತಪ್ಪ ಪ್ರಿಂಟ್ ಔಟ್ ಅಂತ ಗೊತ್ತಿಲ್ಲ. ವಾಟ್ಸಪ್ ಮಾಡಿದ್ದಾನೆ. ಇದು ಚೆನ್ನೈ ಅಡ್ರೆಸ್ ಬಿಲ್ ಇರೋದು. ನೋವೆಲ್ದು ಬಿಲ್ ವಾಟ್ಸಪ್ ಮಾಡಿದ್ದಾನೆ. ಪ್ರಿಂಟ್ ಔಟ್ ತಗೋಬೇಕು. ಕತ್ಲಲ್ಲಿ ಎಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ. ಸಿಕ್ಕಿದ್ರೆ ಒಳ್ಳೇದು. ಸಿಕ್ಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಬೆಳಗ್ಗೆ ಅಲ್ಲೆಲ್ಲ ತಗೊಳ್ಳೋಣ. ಹೋಗ್ತಾ ಇರೋಣಪ್ಪ. ನಾವು 300 ಕಿಲೋಮೀಟರ್ ಹೋಗ್ಬೇಕು. ಟೋಲ್ ಗೇಟ್ ಏನ್ ಜಾಮ್ ಅಪ್ಪ. ನೈಸ್ ರೋಡ್ ಟೋಲ್ ಗೇಟ್ ನೋಡಿ ಎಷ್ಟು ಜಾಮ್ ಇದೆ. ಟೋಲು ಸಾಯಂಕಾಲ ಟೈಮ್ ಎಲ್ಲ ಟ್ರಾಫಿಕ್, ಎಲ್ಲ ಮನೆ ಆಫೀಸ್, ಹಂಗಾಗಿ ಎಲ್ಲ ಕೆಲ್ಸಕ್ಕೆ ಹೋಗಿರೋರು ಮನೆಗೆ ಹೋಗ್ತಾ ಇರ್ತಾರೆ. ಮೈಸೂರು ರೋಡ್ ಹತ್ತತ್ರ ಇದ್ದೀವಿ. ಏನ್ ಇಷ್ಟೊಂದು ಜಾಮ್ ಆಗ್ಬಿಟ್ಟಿದೆ? ಏನೋ ಆಗಿದೆ ಕಣ್ಲಾ, ಟ್ರಾಫಿಕ್ ಜಾಮು. ಏನಾಯ್ತೋ ಗೊತ್ತಿಲ್ಲ, ಮುಂದೆ ಹೋದ್ರೆ ಗೊತ್ತಾಗುತ್ತೆ. ಆ ಸೈಡ್ ಕ್ಲಿಯರ್ ಐತೆ, ಆ ಸೈಡ್ ಕ್ಲಿಯರ್ ಐತೆ. ಈ ಸೈಡ್ 4 ಲೈನ್ ಅಲ್ವಾ ಇದು? ಏನೋ ಆಗಿದೆ ಮುಂದೆ, ಅದಕ್ಕೆ ಇಷ್ಟೊಂದು ಜಾಮ್ ಆಗೋದು. ಗಾಡಿಯಲ್ಲಿ ತುಮಕೂರಿಂದ ನಾನ್ ಸ್ಟಾಪ್ ನೈಸ್ ರೋಡ್ ಟೋಲ್ ಹತ್ರ ಬಂದಿದ್ದೀವಿ. ಎಂಡಿಂಗ್ ಟೋಲ್ ಇದು. ಒಂದೇ ಒಂದು ಸ್ಟಾಪ್ ಕೊಟ್ಟಿದ್ವಿ ನೈಸ್ ರೋಡ್ ಎಂಟ್ರೆನ್ಸಲ್ಲಿ, ಟೋಲ್ ಗೇಟ್ ಹತ್ರ. ಟೈರ್ ಚೆಕ್ ಮಾಡಿಕೊಂಡು ಗ್ಲಾಸ್ ಕ್ಲೀನ್ ಮಾಡ್ಕೊಂಡು ಬಿಟ್ಟಿದ್ದಷ್ಟೇ. ಅಲ್ಲೇನು ಒಂದು 5 ನಿಮಿಷನೂ ಟೈಮ್ ತೊಗೊಳ್ಳಿಲ್ಲ. ಇದು ಸಿಮೆಂಟ್ ರೋಡು ಫುಲ್ಲು. ಟೈರ್ ಹೀಟ್ ಆಗಿದಾವ ನೋಡೋಣ ಅಂತ. ಟಾರ್ ರೋಡ್ಗೂ ಸಿಮೆಂಟ್ ರೋಡ್ಗೂ ಸ್ವಲ್ಪ ಟೈರು ಬೇಗ ಹೀಟ್ ಆಗ್ತವೆ ಸಿಮೆಂಟ್ ರೋಡಲ್ಲಿ. ಟೈರು ಅಷ್ಟೇ ಬೇಗ ಸವಿತವೆ. ಸ್ವಲ್ಪ ಟೈರ್ ಮೈಲೇಜ್ ಕಡಿಮೆ ಬರುತ್ತೆ ಸಿಮೆಂಟ್ ರೋಡ್ಗೆ, ಕಾಂಕ್ರೀಟ್ ರೋಡ್ಗೆ. ಡಾಂಬರ್ ರೋಡಲ್ಲಾದರೆ ಟೈರ್ ಮೈಲೇಜು ಬರ್ತೈತೆ. ಸ್ವಲ್ಪ ಅಷ್ಟು ಬೇಗ ಹೀಟ್ ಆಗಲ್ಲ ಟೈರುಗಳು. ಚೆಕ್ ಮಾಡೋಣ ಒಂದ್ಸತಿ ಟೈರು. ಲೆಫ್ಟ್ ಸೈಡ್ ಟೈರು ಸ್ವಲ್ಪ ಹೀಟ್ ಆಗಿದ್ದಾವೆ. ಡಮ್ಮಿ ಟೈರು ಲೆಫ್ಟ್ ಸೈಡ್ ಟೈರು. ರೈಟ್ ಸೈಡ್ ಟೈರೇನು ಅಷ್ಟು ಹೀಟ್ ಆಗಿಲ್ಲ. ಒಂದು 5 ನಿಮಿಷ ಕೋಲ್ಡ್ ಮಾಡ್ಕೊಂಡು ಹೋಗೋಣ ಇಲ್ಲಿಂದ. ಟೈಮ್ ಬಂದು 9 ಗಂಟೆ ಆಯಿತು. ಅರ್ಧ ಗಂಟೆ ನಿಲ್ಸಿದ್ವಿ. ಟೈರ್ ಎಲ್ಲ ಕೋಲ್ಡ್ ಆಗಿದ್ದಾವೆ. ಇಲ್ಲಿಂದ ಹೊರಡೋಣ ನೈಸ್ ರೋಡ್ ಟೋಲಿಂದ, ಎಲೆಕ್ಟ್ರಾನ್ ಸಿಟಿಯಿಂದ. ಇದು ಟೋಲ್ ಗೇಟ್ ಎಷ್ಟು ಗೊತ್ತಾ? 1600 ಚಿಲ್ಲರೆ ಕಟ್ಟಾಗುತ್ತೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಟೋಲ್. ಹೌದಾ? 1600 ರೂಪಾಯಿ? 40 ಕಿಲೋಮೀಟರ್ ಐತೆ. 40 ಕಿಲೋಮೀಟರ್ಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಎಲ್ಲದಕ್ಕಿಂತ ಕಾಸ್ಟ್ ಇದೆ. ಈಗ ಮೆಸೇಜ್ ಬರುತ್ತೆ, ಬಾ ಕಟ್ಟಾಗುತ್ತೆ, ಗೊತ್ತಾಗುತ್ತೆ ಎಷ್ಟು ಕಟ್ಟಾಗಿದೆ ಅಂತ ಹೇಳಿ. ಪಾಸ್ ಆದ್ಮೇಲೆ ಮೆಸೇಜ್ ಬರುತ್ತೆ. ಕರ್ನಾಟಕ ಪಾಸ್ ಆಗಿ ತಮಿಳ್ನಾಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಈ ಕಡೆ ಮುಂದಕ್ಕೆ ತಮಿಳ್ನಾಡು. ಇಲ್ಲಿಂದ ಮುಂದ? ಇಲ್ಲಿಂದ ಮುಂದ? ಮುಂದೆ ಇದು ಈಗ ತಮಿಳ್ನಾಡು.
ಈಗ ತಮಿಳ್ನಾಡಲ್ಲಿ ಇತ್ತು ಈ ಟ್ರಾಫಿಕ್ ಜಾಮ್ ನೋಡಿ ಇಲ್ಲೇ ಇಂಥ ರೋಡ್ ಕೆಲಸ ಅಂತ ಅದಿತ್ತಂತೆ ಆ ಸೈಡ್ 6 ಲೈನ್ ಕೆಲಸ ನಡೀತಾ ಇದೆ ಹೈವೇದ ವರ್ಕ್ 6 ಲೈನ್ ಫುಲ್ ಜಾಮ್ ಟ್ರಾಫಿಕ್ ಜಾಮ್ ಅದು ಡೌನ್ ಬೇರೆ ಐತೆ ಸರಿಯಾಗಿಲ್ಲ ಕಂಟೈನರ್ ಆದ ಗಾಡಿ ಈ ಮೈಮೇನೆ ಬಂದಂಗೆ ಬರ್ತಾರೆ. ತಮಿಳ್ನಾಡಲ್ಲಿ ನಾವು ಊಟ ಮಾಡೋಕೆ ಹೋಗ್ತಿದ್ದೇವೆ. ಸುಮಾರು ಜನ ಕರ್ನಾಟಕದವರು ಬಾಲಾಜಿ ಟ್ರಕ್ಸ್ ನರ್ಸೈಕಿರ ರೊಟ್ಟಿಗೆಲ್ಲ ಊಟ ನಮ್ಮ ಮಾಡ್ಕೊ ಬಂದಾಯ್ತು. ಅಲ್ಲಿ ವಿಡಿಯೋ ಮಾಡೋಕೆ ಇಲ್ಲ, ಅಲ್ಲೇ ಸೌಂಡ್ ಅದೆಲ್ಲ ಜಾಸ್ತಿ ಆಗಿ ಆಯ್ತಾ, ಅದಕ್ಕೆ ವಿಡಿಯೋ ಎಲ್ಲ ಮಾಡೋಕೆ ಇಲ್ಲ. ಈಗ ಊಟ ಮಾಡ್ಕೊಂಡು ಈಗ ಹೊರಡ್ತಿತ್ತು. ಈಗ ಹೊಸೂರು ಪಾಸ್ ಆದ್ಮೇಲೆ ಬರೀ ಫುಲ್ ಡೌನ್ ಇಲ್ಲೇ. ಇದು ಭತ್ತ ಹತ್ತುದು ಸುಮಾರು ಹತ್ತುದಲ್ಲ ಭತ್ತ ಬರ್ಬೇಕಾದ್ರೆ. ಲೋಡ್ ಇದ್ರೆ ಸ್ವಲ್ಪ ಕಷ್ಟ. ಹೌದಾ? ಡೌನ್ ಜಾಸ್ತಿ ಎಲ್ಲ ರೋಡ್ ಕೆಲಸ ಮಾಡ್ತಾ ಇದಾರೆ ಇವರು ಅಣ್ಣಾಚಿಗಳು ಬಿಟ್ಬಿಡ್ತಾರೆ ಹೋಗ್ತಾರೆ. ಫೈನಲಿ ತೊಪ್ಪೂರ್ ಘಾಟ್ ಹತ್ರ ಬಂದಿದೀವಿ. ಹಿಂದಗಡೆ ಟೋಲ್ ಗೇಟ್ ಹತ್ರ ಇದ್ದೀವಿ. ಟೀ ಕುಡಿಬೇಕು. ಹಿಂದಗಡೆ ಎಲ್ಲೂ ಜಾಗ ಇಲ್ಲ ನಿಲ್ಸಕ್ಕೆ. ಹೋಟ್ಲ್ ಹತ್ರ ಘಾಟ್ ಇಳಿಸ್ಬಿಟ್ಟು ಘಾಟ್ ಕೆಳಗಡೆ ಟೀ ಕುಡಿಯೋಣ. ಹೊಸೂರ್ ಪಾಸ್ ಮಾಡಿ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟವರು ನಾನ್ ಸ್ಟಾಪ್ ಬಂದಿದೀವಿ. ಫೈನಲ್ ಆಗಿ ತೊಪ್ಪೂರ್ ಘಾಟಿಗೆ ಬಂದೆ. ನೋಡಿ ಡೌನ್ ಹೆಂಗಿದೆ ಅಂತ. ಡೇಂಜರಸ್ ಡೌನ್ ಇದು. ಘಾಟ್ ಏನ್ ದೊಡ್ಡದಲ್ಲ, ಆದ್ರೆ ಡೌನ್ ಜಾಸ್ತಿ ಇದೆ. ಆರಾಮಾಗಿ ನಿಧಾನಕ್ಕೆ ಗೇರಲ್ಲಿ ಇಳಿಸ್ಬೇಕು ಗಾಡಿನ. ರೋಡ್ ಅಂತೂ ರೋಡ್ ಅಲ್ಲಿ ಎಂತ ಮಾಡ್ತಿದ್ರೆ ಈ ತರ ಅಂತ ಬ್ಯಾರಿಕೇಡ್ ಹಾಕಂದ್ರೆ ಮುಂದೆ ಡೌನ್ ಘಾಟು, ಅದಕ್ಕೆ ಸ್ಲೋ ಆಗಿ ಹೋಗ್ಲಿ ಅಂತ. ಅದಕ್ಕೆ ಹಾಕಿದಾರ ನೋಡ, ಅನೌನ್ಸ್ ಮಾಡ್ತಾ ಇದಾರೆ ಮೈಕಲ್ಲಿ ನಿಧಾನಕ್ಕೆ ಹೋಗಿ ಅಂತ ಹೇಳಿ. ನೋಡ ಅದಕ್ಕೆ ಸೆಂಟ್ರಲ್ ಎಲ್ಲ ಡಿವೈಡರ್ ಇಕ್ಕಿದ್ದಾರೆ. ಲಾರಿ ಅವ್ರ ಲೆಫ್ಟ್ ಅಲ್ಲೇ, ಕಾರ್ನವರು ಬಸ್ನವರೆಲ್ಲ ರೈಟ್ ಸೈಡ್ ಅಲ್ಲಿ ಹೋಗ್ಲಿ ಅಂತ ಹೇಳಿ. ಬಾರಿ ಡೇಂಜರಸ್ ಡೌನ್ ಇದು ಘಾಟ್. ಅದಕ್ಕೆ ಎಲ್ಲ ಗೇರ್ ಅಲ್ಲೇ ಇಳಿಸೋದ್ ನಾವು ನಿಧಾನಕ್ಕೆ. ಹಿಂದಗಡೆ ಇವೆಲ್ಲ ಹಾಕಿದ್ರಲ್ಲ ಫೈಬರ್, ನಾವು ಇದೆಲ್ಲ ಮುರಿದಾಕ್ಬಿಡೋರು ನೋಡ್ ಗಾಡಿಯವರು. ಟಚ್ ಮಾಡಿ ನೋಡಿ ಹೆಂಗಿದೆ ಡೇಂಜರ್ ಇದು. ಬಹಳ ಡೇಂಜರ್ ಆತ. ಅಷ್ಟು ಡೌನ್ ಇದೆ ಇದು ಘಾಟ್. ಏನ್ ಚಿಕ್ಕದೇ ಇದು, ಅಷ್ಟು ದೊಡ್ಡ ಘಾಟ್ ಅಲ್ಲ. ಇದಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡ ಘಾಟ್ಗಳು ಎಂತೆಂತ ಘಾಟ್ ನೋಡಿದೀನಿ ನಾನು. ಇದಕ್ಕಿಂತ ಡೌನ್ ಇರೋ ಘಾಟ್ ನೋಡಿದೀನಿ. ಅದಕ್ಕೆ ಇವು ಪೊಲೀಸ್ನವ್ರು ಅಲ್ಲಲ್ಲೇ ಎಲ್ಲ ಸ್ಟಾಪ್ ಮಾಡೋಗ್ಲಿ ಅಂತ. ನೋಡು 30 ಕಿಲೋಮೀಟರ್ ಸ್ಪೀಡ್ ಗೋ ಸ್ಲೋ ಅಂತ ಹೇಳಿ ತೋರಿಸ್ತಾ ಇದ್ದಾರೆ ನೋಡಲ್ಲಿ. ಎಲ್ಲ ಆನ್ ಮಾಡ್ಬಿಟ್ಟಿದ್ದಾರೆ, ಸ್ಕ್ರೀನ್ ಅಲ್ಲಿ ಬರುತ್ತೆ ನೋಡು. ಪೊಲೀಸ್ನವ್ರು ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಎಲ್ಲ ಸೇಫ್ಟಿ ಮಾಡ್ತಾರೆ ನಮಗೋಸ್ಕರ. ನಾವು ಅದೇ ಅವ್ರು ಏನಕ್ ಮಾಡಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಬಿಟ್ಬಿಡ್ತಾರೆ ಕೆಲವರು. ಏನ್ ಮಾಡೋದು, ರೂಲ್ಸ್ ಫಾಲೋ ಮಾಡ್ಬೇಕು. ಸೇಫ್ಟಿಯಾಗಿ ಹೋಗ್ಬೇಕು ಅಂದ್ರೆ ಟ್ರಾಫಿಕ್ ರೂಲ್ಸ್. ನಾಲ್ಕನೇ ಗೇರಲ್ಲಿ ಇಳಿಸ್ತಾ ಇದ್ದೀವಿ. 4ನೇ ಗೇರ? 6 ಗೇರ್ ಅಲ್ವಾ ಇರೋದು ಇದಕ್ಕೆ. 4ನೇ ಗೇರಲ್ಲಿ ಇಳಿಸ್ತಾ ಇದ್ದೀನಪ್ಪ ನಿಧಾನಕ್ಕೆ. ಇನ್ನ ಮುಂದೆ ಹೋದ್ರೆ 3, 2 ಡೌನ್ ಹೋದಂಗೆ ಗೇರ್ ಡೌನ್ ಮಾಡ್ತೀವಿ. ನೋಡು ಮೈಕಲ್ ಅನೌನ್ಸ್ ಆಗ್ತಾ ಇರ್ತದೆ ಗೋ ಸ್ಲೋ ಅಂತ ಹೇಳಿ.
ನಾವಿವಾಗ ತೊಪ್ಪೂರ್ ಘಾಟ್ ಎಲ್ಲ ಇಳಿದ್ಬಿಟ್ಟು ಕೆಳಗಡೆ ಇದ್ದೀವಿ. ಕೆಳಗಡೆ ಇಲ್ಲಿ ಟ್ರಕ್ ಪಾರ್ಕಿಂಗ್ ಐತೆ, ಪಾರ್ಕಿಂಗ್ ಅಲ್ಲಿ ಹಾಕಿದೀನಿ. ಹಿಂದೆ ಮುಂದೆ ಎಲ್ಲ ಗಾಡಿಗಳು ನಿಂತಿದ್ದಾವೆ. ಅದಕ್ಕೋಸ್ಕರ ಟೈಮ್ ಬಂದ್ 2:30 ಆಯ್ತು, ನಿದ್ರೆ ಟೈಮು. ಇನ್ನ ನಮ್ದು 130 ಕಿಲೋಮೀಟರ್ ಇದೆ ಜರ್ನಿ. ಅನ್ಲೋಡಿಂಗ್ ಪಾಯಿಂಟ್ ಮ್ಯಾಪ್ ಅಲ್ಲಿ ಲೊಕೇಶನ್ ಕಳ್ಸಿದ್ದಾರೆ. ಮ್ಯಾಪ್ ಆನ್ ಮಾಡಿ ನೋಡಿದ್ರೆ 130 ಕಿಲೋಮೀಟರ್ ತೋರಿಸ್ತಾ ಐತೆ. 1-2 ಅವರ್ ಮಲ್ಕೊಂಡು 5 ಗಂಟೆಗೆ ಹೊರಡೋಣ. 130 ಕಿಲೋಮೀಟರ್ ಏನೋ 3 ಅವರ್ ಅಲ್ಲಿ ಹೋಗ್ಬೋದು ಆರಾಮಾಗಿ. 5 ಗಂಟೆಗೆ ಬಿಟ್ರೆ 6, 7, 8 ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು. ಈ ವಿಡಿಯೋ ಎಂಡ್ ಮಾಡೋ ಸಮಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್. ಗುಡ್ ನೈಟ್.